ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ಒಂದು ಒಳ್ಳೆ ಸುದ್ದಿ ಇದೆ. ಹಾಗೆ ಹೊಸದಾಗಿ ಅಪರ್ಚುನಿಟೀಸ್ ನೋಡ್ತಾ ಇರೋರ್ಗೂ ಕೂಡ ಒಂದು ಒಳ್ಳೆ ಸುದ್ದಿ ಇದೆ. ಆ ಸುದ್ದಿ ಬಗ್ಗೆ ತಿಳ್ಕೊಳ್ಳೋಣ. ಆ ಸುದ್ದಿ ಏನಂತಂದ್ರೆ, ಒಂದು ಕಂಪನಿ IPO ನ ತರ್ತಾ ಇದೆ. ಜೊತೆಗೆ ಆ IPO ದ ಈಗಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ನೋಡಿದ್ರೆ ಖಂಡಿತ ತುಂಬಾ ಚೆನ್ನಾಗಿದೆ. ಬಟ್ ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ, ಅಪರ್ಚುನಿಟೀಸ್ ಇದೆಯಾ, ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಗ್ರೋ ಆಗುವಂತ ಅಪರ್ಚುನಿಟೀಸ್ ಇದೆಯಾ, ಇಲ್ಲಿರುವಂತ ಚಾಲೆಂಜಸ್ ಏನು, ಅಂದ್ರೆ ರಿಸ್ಕ್ ಏನು, ಒಂದು ಶೇರ್ ಹೋಲ್ಡರ್ಸ್ ಗೆ ಗುಡ್ ನ್ಯೂಸ್ ಅಂದ್ರೆ ಅದು ಹೇಗೆ, ಈ ಎಲ್ಲ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಸಿಗುತ್ತೆ. ಇಂಟ್ರೆಸ್ಟ್ ಇರುವಂತವರು ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ ಕೂಡ ಇದೇ ನಂಬರ್ ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಹಾಗಾದ್ರೆ ಇವತ್ತಿನ ವಿಷಯ ಬಂದು ಒಂದು IPO ದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ IPO ಸದ್ಯದ ಮಟ್ಟಿಗೆ ಒಳ್ಳೆ ಸುದ್ದಿ ಮಾಡ್ತಾ ಇದೆ. ಅದು ಯಾವುದು ಅಂತ ನೋಡೋದಾದ್ರೆ, ಭಾರತ್ ಕೋಕಿಂಗ್ ಕೋಲ್ ಲಿಮಿಟೆಡ್ 2026ರ ಮೊದಲ IPO ಅಂತ ಕರೆಸ್ಕೊಳ್ಳುತ್ತೆ. ಅದರಲ್ಲೂ ಇದು ಪಬ್ಲಿಕ್ ಸೆಕ್ಟರ್ IPO, ಅಂದ್ರೆ ಸರ್ಕಾರಿ ಕಂಪನಿ. ಭಾರತ್ ಕೋಕಿಂಗ್ ಕೋಲ್ IPO ಬರೋದಕ್ಕೂ ಅಥವಾ ಇನ್ನೊಂದು ಈಗಾಗಲೇ ಲಿಸ್ಟ್ ಆಗಿರುವಂತಹ ಕಂಪನಿಗೆ ಏನಾದ್ರೂ ಲಿಂಕ್ ಇದೆಯಾ, ಯಾಕೆ ಆ ಶೇರ್ ಹೋಲ್ಡರ್ಸ್ ಗೆ ಒಳ್ಳೆ ಸುದ್ದಿ, ಇದು ಗೊತ್ತಾಗಬೇಕು ಅಂತಂದ್ರೆ ನಾವು ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಷಯವನ್ನ ತಿಳ್ಕೊಳ್ಬೇಕು. ನೋಡಬಹುದು, ಇಂಡಿಯಾಸ್ ಕೋಕಿಂಗ್ ಕೋಲ್ ಪವರ್ ಹೌಸ್, ಹೆಸರಲ್ಲೇ ಕೋಲ್ ಅಂತ ಇದೆ. ಈ ಕೋಕಿಂಗ್ ಕೋಲ್ ಅಥವಾ ಭಾರತ್ ಕೋಕಿಂಗ್ ಕೋಲ್ ಲಿಮಿಟೆಡ್ ಏನಿದೆ, ಓಲಿ ಓನ್ಡ್ ಸಬ್ಸಿಡಿಯರಿ ಆಫ್ ಕೋಲ್ ಇಂಡಿಯಾ ಲಿಮಿಟೆಡ್. ಕೋಲ್ ಇಂಡಿಯಾ ಈಗಾಗಲೇ ನಮ್ಮ ಮಾರ್ಕೆಟ್ ಅಲ್ಲಿ ಇದೆ. ಓಲಿ ಓನ್ಡ್ ಸಬ್ಸಿಡಿಯರಿ, ಓಲಿ ಓನ್ಡ್ ಅಂತಂದ್ರೆ 100% ಸ್ಟೇಕ್ ಕೋಲ್ ಇಂಡಿಯಾ ಹತ್ರ ಇರುತ್ತೆ. ಜೊತೆಗೆ ಕೋಲ್ ಇಂಡಿಯಾ ನಿಮ್ಗೆ ಗೊತ್ತಿದೆ, ಒಂದು ಮಹಾರತ್ನ ಕಂಪನಿ. ಈ ಕೋಲ್ ಇಂಡಿಯಾದ ಒಂದು ಸಬ್ಸಿಡಿಯರಿ ಕಂಪನಿ ಈ ಭಾರತ್ ಕೋಕಿಂಗ್ ಕೋಲ್. ಹಾಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ, ಹೆಸರಲ್ಲೇ ಇದೆ ಕೋಕಿಂಗ್ ಕೋಲ್ ಅಂತ. ಬಟ್ ಸ್ಟಿಲ್ ನೋಡಬಹುದು, ದ ಕಂಪನಿ ಸ್ಪೆಷಲೈಸಸ್ ಇನ್ ಕೋಕಿಂಗ್ ಕೋಲ್ ಮೈನಿಂಗ್, ಎ ಕ್ರಿಟಿಕಲ್ ರಾ ಮೆಟೀರಿಯಲ್ ಫಾರ್ ಸ್ಟೀಲ್ ಪ್ರೊಡಕ್ಷನ್ ಅಂಡ್ ಮೆಟಲರ್ಜಿಕಲ್ ಪ್ರೋಸೆಸಸ್. ಸ್ಟೀಲ್ ಪ್ರೊಡಕ್ಷನ್ ಅಲ್ಲಿ ಹಾಗೂ ಮೆಟಲರ್ಜಿಕಲ್ ಪ್ರೋಸೆಸ್ ಅಲ್ಲಿ ಬಳಸುವಂತ ರಾ ಮೆಟೀರಿಯಲ್ ಏನಿದೆ, ಒಂದು ಕ್ರಿಟಿಕಲ್ ರಾ ಮೆಟೀರಿಯಲ್ ಈ ಮೈನಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಭಾರತ್ ಕೋಕಿಂಗ್ ಕೋಲ್ ಕಂಪನಿ. ಜೊತೆಗೆ 32ಕ್ಕಿಂತ ಜಾಸ್ತಿ ಮೈನ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಹಾಗೆ 58.5% ಕೋಕಿಂಗ್ ಕೋಲ್ ಮಾರ್ಕೆಟ್ ಔಟ್ಪುಟ್ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅಂದ್ರೆ 58% ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಭಾರತ್ ಕೋಕಿಂಗ್ ಕೋಲ್. ಇನ್ನು ಕಂಪನಿಯ ರಿಸರ್ವ್ಸ್ ನೋಡಬಹುದು, 7,910 ಮಿಲಿಯನ್ ಟನ್ಸ್ ರಫ್ಲಿ ರಿಸರ್ವ್ಸ್ ಅನ್ನ ಹೊಂದಿದೆ ಅಕ್ರಾಸ್ ಮೈನ್ಸ್. ಇದು ಈ ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ. ಯಾಕೆ ಕೋಲ್ ಇಂಡಿಯಾದ ಶೇರ್ ಹೋಲ್ಡರ್ಸ್ ಗೆ ಒಳ್ಳೆ ಸುದ್ದಿ, ಆ ವಿಚಾರಕ್ಕೆ ನಾವು ಬರೋಣ ಮುಂದೆ. ಬಟ್ ಈಗ ಮೊದಲಿಗೆ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೊಳ್ಳೋಣ, ನಂತರ ಆ ವಿಷಯಕ್ಕೆ ಬರೋಣ. ಮೊದಲಿಗೆ IPO ಸ್ಟ್ರಕ್ಚರ್ ಅಂಡ್ ಟೈಮ್ ಲೈನ್ ಅನ್ನು ನೋಡೋದಾದ್ರೆ, IPO ಟೈಪ್ OFS ಆಗಿರುತ್ತೆ. ಅಂದ್ರೆ ಕಂಪ್ಲೀಟ್ಲಿ OFS ಆಗಿರುತ್ತೆ, ಆಫರ್ ಫಾರ್ ಸೇಲ್. ಅಂದ್ರೆ ಇಲ್ಲಿ 10% ಅಥವಾ ಅಪ್ರಾಕ್ಸಿಮೇಟ್ಲಿ 10% ಸ್ಟೇಕ್ ಅನ್ನ ಕೋಲ್ ಇಂಡಿಯಾ ಮಾರಾಟ ಮಾಡ್ತಾ ಇದೆ. ಯಾಕಂದ್ರೆ ಕೋಲ್ ಇಂಡಿಯಾದ ಸಬ್ಸಿಡಿಯರಿ ಕಂಪನಿ 100% ಹೋಲ್ಡಿಂಗ್ ಇಟ್ಕೊಂಡಿದೆ. ಅದರಲ್ಲಿ 10% ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ. ಬರುವಂತ ಹಣ ಭಾರತ್ ಕೋಕಿಂಗ್ ಕೋಲ್ಗೆ ಹೋಗೋದಿಲ್ಲ, ಕೋಲ್ ಇಂಡಿಯಾಕ್ಕೆ ಹೋಗುತ್ತೆ. ಇನ್ನು ಪ್ರೈಸ್ ಬ್ಯಾಂಡ್ ಬಂದು 21 ರಿಂದ 23 ರೂಪಾಯಿ ಪರ್ ಶೇರ್ ಆಗಿರುತ್ತೆ. ಟೈಮ್ ಲೈನ್ ಬಂದು 9ನೇ ತಾರೀಕು ಓಪನ್ ಆಗುತ್ತೆ. ಅಂದ್ರೆ ಶುಕ್ರವಾರ ಓಪನ್ ಆಗುತ್ತೆ, 13ನೇ ತಾರೀಕು ಕ್ಲೋಸ್ ಆಗುತ್ತೆ. ಮಧ್ಯೆ ಶನಿವಾರ ಭಾನುವಾರ ಬಂದಿರೋದ್ರಿಂದ 2 ದಿನ ರಜೆ ಇರುತ್ತೆ. ಮತ್ತೆ ಸೋಮವಾರ ಮಂಗಳವಾರ ಓಪನ್ ಇರುತ್ತೆ, ಮಂಗಳವಾರ ಕ್ಲೋಸ್ ಆಗುತ್ತೆ. ಶುಕ್ರವಾರ ಓಪನ್ ಆಗುತ್ತೆ, ಮಂಗಳವಾರ ಕ್ಲೋಸ್ ಆಗುತ್ತೆ. ಲಿಸ್ಟಿಂಗ್ ಡೇಟ್ ಬಂದು 16 ಜನವರಿ ಆಗಿರುತ್ತೆ. ಇದು IPO ಸ್ಟ್ರಕ್ಚರ್ ಅಂಡ್ ಟೈಮ್ ಲೈನ್. ಇನ್ನು ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಈ ವಿಚಾರಕ್ಕೆ ಬಂದ್ರೆ, 3 ವರ್ಷದ ಫುಲ್ ಡೇಟಾ ಇದೆ, ಹಾಗೆ ಇನ್ನೊಂದು 6 ಮಂತ್ಸ್ ಡೇಟಾ ಇದೆ ಅಷ್ಟೇ. ಇಲ್ಲಿ 3 ವರ್ಷದ ನೋಡೋದಾದ್ರೆ ಅಸೆಟ್ಸ್ ಚೆನ್ನಾಗಿ ಗ್ರೋ ಆಗಿದೆ, ನೋಡಬಹುದು ಇಲ್ಲೇನ. ಟೋಟಲ್ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ 13,018, 14,652, 14,400 ಇದೆ 3 ಇಯರ್ಸ್ ಫುಲ್ ಡೇಟಾದಲ್ಲಿ. ಅಂದ್ರೆ ಸ್ವಲ್ಪ ಫ್ಲಾಟಿಶ್ ಇದೆ ಅಂತಾನೆ ಹೇಳ್ಬೋದು. ರೆವೆನ್ಯೂ ವೈಸ್ ಸ್ಲೈಟ್ಲಿ ಅಪ್ ಆಗಿದೆ, ಬಟ್ ಲಾಸ್ಟ್ 2 ಇಯರ್ಸ್ ಡೇಟಾ ನೋಡಿದ್ರೆ ಫ್ಲಾಟಿಶ್ ಇದೆ. ಇನ್ನು ಪ್ಯಾಟ್ ಅಲ್ಲಿ ನೋಡಬಹುದು ಫ್ಲಕ್ಚುಯೇಷನ್ಸ್ ಇದೆ, 664, 1,564, 1,240 ಫ್ಲಕ್ಚುಯೇಷನ್ಸ್ ಇದೆ. ಎಬಿಡಾ ಇಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇದ್ದೇ ಇದೆ. ಇನ್ನು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೂಡ ನೋಡಬಹುದು, ಚೆನ್ನಾಗಿದೆ ರಿಸರ್ವ್ಸ್. ಕಂಪನಿಯ ಫೈನಾನ್ಷಿಯಲ್ಸ್ ಈ ರೀತಿ ಇದೆ. ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ, ವೇರಿಯೇಷನ್ಸ್ ಇದೆ. ರೆವಿನ್ಯೂ ವೈಸ್ ಆಗ್ಬಹುದು ಅಥವಾ ಪ್ಯಾಟ್ ಅಲ್ಲಿ ಆಗ್ಬಹುದು, ಎರಡು ಕಡೆ ವೇರಿಯೇಷನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಅದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಅಸೆಟ್ಸ್ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ, ಬಟ್ ರೆವಿನ್ಯೂ ವೈಸ್ ಪ್ಯಾಟ್ ವೈಸ್ ಫ್ಲಕ್ಚುಯೇಷನ್ಸ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ. ಇನ್ನು ವ್ಯಾಲ್ಯೂಯೇಷನ್ ವಿಚಾರಕ್ಕೆ ಬಂದ್ರೆ, IPO ಸೈಜ್ ಬಂದು 1,071 ಕೋಟಿ ಕಂಪನಿ ಆಫರ್ ಮಾಡ್ತಿರೋದು OFS ಮೂಲಕ. EPS 2.66 ಇದೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 8x ಇದೆ. ಆಸ್ ಪರ್ IPO ಪ್ರೈಸ್ ಬ್ಯಾಂಡ್ ಏನಿದೆ, ಮಿಡ್ ಪ್ರೈಸ್ ಬ್ಯಾಂಡ್ 22 ತಗೊಂಡಿದ್ದಾರೆ, ಅದರ ಪ್ರಕಾರ 8x ಇದೆ. ಅಂದ್ರೆ 8 ಇದೆ PE ರೇಷಿಯೋ. ಕನ್ಸರ್ವೇಟಿವ್ ವ್ಯಾಲ್ಯೂಯೇಷನ್ ಇದೆ, ಬಟ್ ಹೈ ವ್ಯಾಲ್ಯೂಯೇಷನ್ ಇಲ್ಲ ಅಥವಾ ಲೋಯರ್ ವ್ಯಾಲ್ಯೂಯೇಷನ್ ಇಲ್ಲ, ಕನ್ಸರ್ವೇಟಿವ್ ಇದೆ. ಒಂದು PSU ಕಂಪನಿಯ PE ರೇಷಿಯೋ ಎಷ್ಟಿರುತ್ತೋ ಅಷ್ಟಿದೆ. ಹೈಲಿ ವ್ಯಾಲ್ಯೂಡ್ ಅಲ್ಲ ಅಥವಾ ಅಂಡರ್ ವ್ಯಾಲ್ಯೂಡ್ ಅಲ್ಲ,
ಆ ರೀತಿಯ ವ್ಯಾಲ್ಯೂಯೇಷನ್ ಇದೆ ಕಂಪನಿಯ ಗ್ರೋತ್ ಗೆ ಕಂಪೇರ್ ಮಾಡಿದಾಗ. ಏನು ರಿಟರ್ನ್ ಆನ್ ನೆಟ್ ವರ್ತ್ 20 to 34% ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ 30% ನೋಡ್ಲಿಕ್ಕೆ ಕಾಣ್ತಾ ಇದೆ. ಗುಡ್ ಆಪರೇಷನಲ್ ಲೆವರೇಜ್ ಅನ್ನ ಇದು ತೋರಿಸ್ತಾ ಇದೆ. ಇನ್ನು ಹೆಲ್ದಿ ಮಾರ್ಜಿನ್ಸ್ ಟಿಪಿಕಲ್ ಆಫ್ ಮೈನಿಂಗ್ PSUs, ಬಟ್ ಪ್ರಾಫಿಟ್ ವಾಲಟಿಲಿಟಿ ಡ್ಯೂ ಟು ಕಮಾಡಿಟಿ ಸೈಕಲ್ಸ್ ರಿಮೇನ್ ಕನ್ಸಿಡರೇಷನ್ಸ್. ಕಮಾಡಿಟಿ ಸೈಕಲ್ಸ್ ವೇರಿಯಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎಸ್ಪೆಷಲಿ ಈ ಕಂಪನಿಗಳ ಮೇಲೆ. ಹಾಗಾಗಿ ಪ್ರಾಫಿಟ್ ಅಲ್ಲಿ ವಾಲಟಿಲಿಟಿ ಇದೆ. ಟಿಪಿಕಲ್ ಮೈನಿಂಗ್ ಬಿಸ್ನೆಸಸ್ ಅಲ್ಲಿ ಏನಿರುತ್ತೆ ಮಾರ್ಜಿನ್ಸ್ ಅದೇ ರೀತಿ ಇದೆ. ಹೆಲ್ದಿ ಮಾರ್ಜಿನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಇದು. ಇನ್ನು ನೆಕ್ಸ್ಟ್ ಕಂಪನಿಗೆ ಇರುವಂತಹ ಅಪಾರ್ಚುನಿಟೀಸ್ ಏನು, ಕಂಪನಿಯ ಗ್ರೋತ್ ಇರುವಂತಹ ಅಪಾರ್ಚುನಿಟೀಸ್ ಏನು. ಯಾಕಂದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಕಂಪನಿಗೆ ಇರುವಂತಹ ಅಪಾರ್ಚುನಿಟೀಸ್ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಇವುಗಳನ್ನ ನೋಡೋದಾದ್ರೆ ರೈಸಿಂಗ್ ಕೋಕಿಂಗ್ ಕೋಲ್ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಕೋಕಿಂಗ್ ಕೋಲ್ದು ಸ್ಟೀಲ್ ಇಂಡಸ್ಟ್ರಿ ಗ್ರೋ ಆಗ್ತಾ ಇದೆ. ಹಾಗಾಗಿ ಶಾರ್ಪ್ಲಿ ರೈಸ್ ಆಗ್ಬೋದು ಇನ್ನು ಡಿಮಾಂಡ್ ಅಂತ ಎಕ್ಸ್ಪೆಕ್ಟೇಷನ್ ಇದೆ 2030 ಅದೊಂದು ಅಪಾರ್ಚುನಿಟಿ. ಇನ್ನು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕ್ರಿಟಿಕಲ್ ಫಾರ್ ಸ್ಟೀಲ್ ಮೇಕಿಂಗ್ ಅಂಡ್ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್. ಕೋಕಿಂಗ್ ಕೋಲ್ ಏನಿದೆ ಇನ್ಫ್ರಾಸ್ಟ್ರಕ್ಚರ್ಗೆ ಹಾಗೆ ಸ್ಟೀಲ್ಗೆ ಬಹಳ ಕ್ರಿಟಿಕಲ್ ಆಗಿರೋದ್ರಿಂದ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಪೊಲಿಟಿಕಲಿ ಆಗ್ಬೋದು ಅಥವಾ ಎಕನಾಮಿಕಲಿ ಆಗ್ಬೋದು. ಇನ್ನು ಮೊನೋಪಲಿ ಅಡ್ವಾಂಟೇಜ್, ಕಂಪನಿ 58% ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ. ಅದು ಒಂದು ಅಡ್ವಾಂಟೇಜ್ ಅನ್ನ ತಂದುಕೊಡ್ತಿದೆ. ಇನ್ನು ಸ್ಟ್ರಾಂಗ್ ಪೇರೆಂಟೇಜ್, ಕೋಲ್ ಇಂಡಿಯಾ ಬ್ಯಾಕ್ಡ್ ಆಗಿರೋದ್ರಿಂದ ಪೇರೆಂಟ್ ಆರ್ಗನೈಸೇಷನ್ ಸ್ಟ್ರಾಂಗ್ ಇದೆ, ಅದೊಂದು ಅಡ್ವಾಂಟೇಜ್. ಇನ್ನು ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ಸ್, ಮೆಕನೈಸೇಷನ್, ಕ್ಲೀನ್ ಕೋಲ್ ಟೆಕ್ನಾಲಜೀಸ್ ಹಾಗೂ ವಾಶರೀಸ್ ಇಂಪ್ರೂವ್ ಮಾಡ್ಕೊಂಡ್ರೆ ಬಹುಶಃ ಮಾರ್ಜಿನ್ಸ್ ಹಾಗೂ ಈಲ್ಡ್ ಕೂಡ ಇಂಪ್ರೂವ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಇವು ಕಂಪನಿಗಿರುವಂತ ಅಪಾರ್ಚುನಿಟೀಸ್. ಇನ್ನು ಚಾಲೆಂಜಸ್ ಏನು, ಅಪಾರ್ಚುನಿಟೀಸ್ ಒಂದೇ ತಿಳ್ಕೊಂಡಾಗೋದಿಲ್ಲ, ಚಾಲೆಂಜಸ್ ಅನ್ನು ತಿಳ್ಕೊಳ್ಬೇಕಲ್ಲ ಅಥವಾ ರಿಸ್ಕ್ ಅನ್ನ ತಿಳ್ಕೊಳ್ಬೇಕಲ್ಲ. ರಿಸ್ಕ್ ಫ್ಯಾಕ್ಟರ್ಸ್ಗೆ ಬಂದ್ರೆ ಕಮಾಡಿಟಿ ಪ್ರೈಸ್ ಸೈಕಲ್ಸ್, ಕಮಾಡಿಟಿ ಸೈಕ್ಲಿಕಲ್ ಇಂಡಸ್ಟ್ರಿ. ಕೆಲವು ವರ್ಷ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಕೆಲವು ವರ್ಷ ತುಂಬಾನೇ ಪ್ರೆಷರ್ ಅಲ್ಲಿ ಇರುತ್ತೆ. ಹಾಗಾಗಿ ಸ್ಟೀಲ್ ಇಂಡಸ್ಟ್ರಿ ಗ್ರೋತ್ ಕಡಿಮೆ ಆಯ್ತು ಅಂದ್ರೆ ಡಿಮಾಂಡ್ ಕಡಿಮೆ ಆಗುತ್ತೆ. ಹಾಗಾಗಿ ಆ ಕಮಾಡಿಟಿ ಪ್ರೈಸ್ ಸೈಕಲ್ಸ್ಗೆ ಡಿಪೆಂಡೆನ್ಸಿಯನ್ನ ಹೊಂದಿರುತ್ತೆ. ರೆಗ್ಯುಲೇಟರಿ ಅಂಡ್ ಎನ್ವಿರಾನ್ಮೆಂಟಲ್ ರಿಸ್ಕ್, ಕೋಲ್ ಮೈನಿಂಗ್ ಸಾಕಷ್ಟು ಎನ್ವಿರಾನ್ಮೆಂಟಲ್ ರಿಸ್ಕ್ ಅನ್ನ ಫೇಸ್ ಮಾಡುತ್ತೆ. ಕ್ಲಿಯರೆನ್ಸಸ್ ಸಿಗಲ್ಲ, ಡಿಸ್ಕೌಂಟ್ ಸಿಗಲ್ಲ, ಪಾಲಿಸಿ ಪ್ರೆಷರ್ಸ್ ಇರುತ್ತೆ. ಆ ಒಂದು ಪಾಯಿಂಟ್ ಕೂಡ ಇಲ್ಲಿರುವಂತಹ ರಿಸ್ಕ್. ಇನ್ನು ಆಪರೇಷನಲ್ ಅಜಾರ್ಡ್ಸ್, ಮೈನಿಂಗ್ ಅಲ್ಲಿ ಕೆಲಸ ಮಾಡೋದ್ರಿಂದ ಸಾಕಷ್ಟು ರಿಸ್ಕ್ ಇದ್ದೇ ಇರುತ್ತೆ. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ಸ್ ಆದ್ರೆ ಕೆಲಸಗಳೇ ಸ್ಟಾಪ್ ಆಗುತ್ತೆ. ಇನ್ನು ಲಿಮಿಟೆಡ್ ಫ್ರೆಶ್ ಕ್ಯಾಪಿಟಲ್, ಕಂಪನಿ ಹತ್ರ ಫ್ರೆಶ್ ಕ್ಯಾಪಿಟಲ್ ಹೋಗ್ತಾ ಇಲ್ಲ, ಕೋಲ್ ಇಂಡಿಯಾಗೆ ಹೋಗ್ತಾ ಇದೆ, ಅದೊಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಇನ್ನು ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್, ಇತ್ತೀಚೆಗೆ ಗ್ರೀನ್ ಎನರ್ಜಿ ಕಡೆ ಫೋಕಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಇಂಡಸ್ಟ್ರಿ ಮುಂದೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಇಲ್ಲ, ಅದು ಕೂಡ ಇಲ್ಲಿ ಬರುವಂತ ರಿಸ್ಕ್ ಆಗಿರುತ್ತೆ. ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಸ್ವಾಟ್ ಅನಾಲಿಸಿಸ್ ಗೆ ಬಂದ್ರೆ ಸ್ಟ್ರೆಂತ್, ಕಂಪನಿಯ ಸ್ಟ್ರೆಂತ್ ಅನ್ನು ನೋಡಿದ್ರೆ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ನೋಡಿದ್ರೆ ಒನ್ ಆಫ್ ದ ಲಾರ್ಜೆಸ್ಟ್ ಕೋಕಿಂಗ್ ಕೋಲ್ ಪ್ರೊಡ್ಯೂಸರ್, ಹಾಗೆ ಸ್ಟ್ರಾಂಗ್ ಗವರ್ನಮೆಂಟ್ ಅಂಡ್ PSU ಬ್ಯಾಕಿಂಗ್ ಇದೆ, ಡಾಮಿನೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ, ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಟು ಸ್ಟೀಲ್ ಸೆಕ್ಟರ್. ಇದು ಕಂಪನಿಯ ಚಾಲೆಂಜಸ್. ವೀಕ್ನೆಸ್ ಗೆ ಬಂದ್ರೆ ಪ್ರಾಫಿಟ್ ವಾಲಟಿಲಿಟಿ ಡ್ಯೂ ಟು ಸೈಕಲ್ಸ್, ಹಾಗೆ ನೋ ಫ್ರೆಶ್ ಕ್ಯಾಪಿಟಲ್ ರೈಸ್ಡ್ ಇನ್ IPO, ಅಂದ್ರೆ ಕಂಪನಿಗೆ ಫ್ರೆಶ್ ಕ್ಯಾಪಿಟಲ್ ಹೋಗ್ತಾ ಇಲ್ಲ, ಪೇರೆಂಟ್ ಹೋಗ್ತಾ ಇದೆ. ಆಪರೇಷನಲ್ ಅಜಾರ್ಡ್ಸ್, ಲಿಮಿಟೆಡ್ ಪ್ರೈಸಿಂಗ್ ಪವರ್, ಇವು ವೀಕ್ನೆಸ್ ಆಗಿರುತ್ತೆ. ಇನ್ನು ಅಪಾರ್ಚುನಿಟೀಸ್ ಗೆ ಬಂದ್ರೆ ರೈಸಿಂಗ್ ಸ್ಟೀಲ್ ಡಿಮಾಂಡ್, ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ಸ್ ಪೊಟೆನ್ಶಿಯಲ್, ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್, ಟೆಕ್ನಾಲಜಿ ಅಡಾಪ್ಷನ್, ಇವೆಲ್ಲ ಇಲ್ಲಿರುವಂತಹ ಅಪಾರ್ಚುನಿಟೀಸ್. ಥ್ರೆಟ್ಸ್ ಗೆ ಬಂದ್ರೆ ಕಮಾಡಿಟಿ ಪ್ರೈಸ್ ಸೈಕಲ್ಸ್, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎನ್ವಿರಾನ್ಮೆಂಟಲ್ ರೆಗ್ಯುಲೇಷನ್ಸ್, ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್, ಪಾಲಿಸಿ ಅಂಡ್ ಕ್ಲಿಯರೆನ್ಸ್ ರಿಸ್ಕ್, ಇವುಗಳು ಕಂಪನಿಯ ಥ್ರೆಟ್ಸ್ ಆಗಿರುತ್ತೆ. ಇವನ್ನ ಅರ್ಥ ಮಾಡ್ಕೊಂಡ್ರೆ ಹೂಡಿಕೆ ಡಿಸಿಷನ್ ತಗೊಳಕ್ಕೆ ಬಹಳ ಈಸಿ ಆಗುತ್ತೆ. ಇನ್ನು ಯಾರು ಇದನ್ನ ಕನ್ಸಿಡರ್ ಮಾಡಬಹುದು, ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್, ಅದರಲ್ಲೂ ಈ ಸೆಕ್ಟರ್ ಗೆ ಯಾರು ಎಕ್ಸ್ಪೋಸರ್ ಬೇಕು ಅಂತ ಬಯಸ್ತಾರೋ ಸ್ಟೀಲ್ ಅಂಡ್ ಕೋಲ್ ಗೆ ಅಂತವ್ರು. ಯಾಕಂದ್ರೆ ಇಲ್ಲಿ ಪೇಷನ್ಸ್ ಬಹಳ ಮುಖ್ಯ. ಕಮಾಡಿಟಿ ಸೈಕಲ್ಸ್ ತುಂಬಾನೇ ಕಷ್ಟ ಕೊಡ್ತವೆ ಕೆಲವು ಸಲ. ಇತ್ತೀಚಿನ ದಿನಗಳಲ್ಲಿ ಸ್ಟೀಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಬಟ್ ಹಿಸ್ಟ್ರಿಯನ್ನ ನೋಡಿ ತುಂಬಾನೇ ಸ್ಟ್ರಗಲ್ ಮಾಡಿದೆ ಸೆಕ್ಟರ್. ಕೆಲವು ವರ್ಷ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ, ಕೆಲವು ವರ್ಷ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ. ಆ ಸೈಕಲ್ಸ್ ಅನ್ನ ಯಾರು ಅರ್ಥ ಮಾಡ್ಕೊಳ್ತಾರ ಅವರು ದುಡ್ಡು ಮಾಡ್ತಾರೆ. ಹಾಗಾಗಿ ಈ ಸೆಕ್ಟರ್ ನ ಕನ್ಸಿಡರ್ ಮಾಡುವಾಗ ಆ ವಿಷಯನ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಡಿಫೆನ್ಸಿವ್ ಪೋರ್ಟ್ಫೋಲಿಯೋ, ರಿಸ್ಕ್ ಬೇಡ ಅನ್ನೋರು, ಲೋ ವ್ಯಾಲ್ಯೂಯೇಷನ್ ಅಲ್ಲಿ ಬೇಕು ಅನ್ನೋಂಥವ್ರು ಟ್ರೈ ಮಾಡಬಹುದು. ಇನ್ನು ಸೆಕ್ಟರ್ ಗೋಲ್ಸ್, ಇಂಡಿಯಾಸ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಯಾರು ಇಂಟ್ರೆಸ್ಟ್ ಅನ್ನು ಹೊಂದಿದ್ದಾರೋ ಇಲ್ಲಿ ನಮಗೆ ಒಳ್ಳೆ ಲಾಭ ಸಿಗಬಹುದು ಅಂತ ಅಂತವ್ರು ಟ್ರೈ ಮಾಡಬಹುದಾಗಿರುತ್ತೆ. ಇದು ಹೈ ಗ್ರೋತ್ ಟೆಕ್ IPO ಅಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದ್ರೆ ಅಂತವ್ರು ಅವಾಯ್ಡ್ ಮಾಡೋದು ಒಳ್ಳೆದು. ಇವುಗಳು ಆಮೇಲೆ ಅಡಿಗೆಯಲ್ಲಿ ಹೋಗುವಂತವು. ಯಾಕಂದ್ರೆ ಇಲ್ಲಿ ಪೇಷನ್ಸ್ ಅಂಡ್ ಕನ್ವಿಕ್ಷನ್ ಬಹಳ ಮುಖ್ಯ ಆಗುತ್ತೆ. ಯಾರಿಗೆ ಪೇಷನ್ಸ್ ಇರುತ್ತೋ ಅವರಿಗೆ ಮಾತ್ರ ರಿಟರ್ನ್ಸ್ ಅಲ್ಲಿ ಸಿಗೋದು. ತುಂಬಾನೇ ಲೋ ಮೂವಿಂಗ್ ಸೆಗ್ಮೆಂಟ್ ಆಗಿರುತ್ತೆ. ಹಾಗಾಗಿ ಕನ್ಸರ್ವೇಟಿವ್, ರಿಸ್ಕ್ ಬೇಡ ಅನ್ನೋರು, ನಿಧಾನಕ್ಕೆ ಗ್ರೋ ಆಗ್ಲಿ ಅನ್ನೋರು ಫೋಕಸ್ ಮಾಡಬಹುದು. ಏನೋ ನಾನು ಅವಾಗ್ಲೇ ಹೇಳಿದೆ ಒಂದು ಶೇರ್ ಹೋಲ್ಡರ್ಸ್ಗೆ ಒಳ್ಳೆ ಸುದ್ದಿ ಅಂತ, ಅದು ಕೋಲ್ ಇಂಡಿಯಾ ಶೇರ್ ಹೋಲ್ಡರ್ಸ್ಗೆ. ಈಗಾಗಲೇ ಲಿಸ್ಟೆಡ್ ಕಂಪನಿ. ಯಾಕೆ ಒಳ್ಳೆ ಸುದ್ದಿ ಅಂತ ಅಂದ್ರೆ ನೋಡಬಹುದು, ಇಲ್ಲಿ
ಕಂಪನಿ ಶೇರ್ ಹೋಲ್ಡರ್ ಕೋಟಾ ಇಟ್ಟಿದೆ. ಶೇರ್ ಹೋಲ್ಡರ್ ಕೋಟಾ ಇದೆ, ಎಂಪ್ಲಾಯಿ ಪ್ಲಸ್ ಶೇರ್ ಹೋಲ್ಡರ್ ಕೋಟಾ ಇದೆ, ಶೇರ್ ಹೋಲ್ಡರ್ ಪ್ಲಸ್ ರಿಟೇಲ್ ಇನ್ವೆಸ್ಟರ್ಸ್ ಕೋಟಾ ಇದೆ. ಇದು ಒಳ್ಳೆ ಸುದ್ದಿ. ಯಾಕೆಂತಂದ್ರೆ ನಿಮ್ಮ ಹತ್ರ ಈಗಾಗಲೇ ಕೋಲ್ ಇಂಡಿಯಾ ಶೇರ್ ಏನಾದ್ರು ಇದ್ರೆ ನಿಮಗೆ ಶೇರ್ ಹೋಲ್ಡರ್ ಕೋಟಾದಲ್ಲಿ ಅಲಾಟ್ ಆಗುವಂತ ಚಾನ್ಸಸ್ ಇರುತ್ತೆ. ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೂ ಕೂಡ ಎಲಿಜಿಬಲ್ ಆಗ್ತೀರಿ. ಆದ್ರೆ ಇವಾಗ ತಗೊಂಡ್ರಲ್ಲ, ಈಗಾಗಲೇ ನಿಮ್ಮ ಹತ್ರ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಮಾತ್ರ ಎಲಿಜಿಬಲ್ ಆಗ್ತೀರಿ. ಅದಕ್ಕೇನ್ ಬೇರೆ ಪ್ರೊಸೀಜರ್ ಇಲ್ಲ. ನೀವು ಅಪ್ಲೈ ಮಾಡುವಾಗ್ಲೇ ಅಲ್ಲಿ ಶೇರ್ ಹೋಲ್ಡರ್ ಕೋಟಾ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಬೇಕು ಅಷ್ಟೇ. ಹಾಗೆ ಶೇರ್ ಹೋಲ್ಡರ್ ಕೋಟಾದಲ್ಲೂ ಅಪ್ಲೈ ಮಾಡಬಹುದು, ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ ಕೋಟಾದಲ್ಲೂ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಎರಡಕ್ಕೂ ಅವಕಾಶ ಇರುತ್ತೆ. ಎರಡು ಸಪರೇಟ್ ಆಗಿ ಕೂಡ ನೀವು ಅಪ್ಲೈ ಮಾಡಬಹುದು ಇನ್ ಕೇಸ್ ಇದ್ರೆ. ಇನ್ನು ಆಸ್ ಯೂಶುವಲ್ ನಾವು ಯಾವುದೇ ಕಂಪನಿ IPO ನೋಡಿದಾಗ ನೋಡೋದು ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಎಷ್ಟಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ? ಆಸ್ ಆಫ್ ನಾವು ನೋಡಬಹುದು ₹13.50 ಇದೆ. ಅಂದ್ರೆ ಇಶ್ಯೂ ಪ್ರೈಸ್ ಬಂದು ಅಪ್ಪರ್ ಬ್ಯಾಂಡ್ ₹23 ಶೇರ್ಗೆ ₹13.50 ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಇದೆ ಈಗಾಗಲೇ. ಅಂದ್ರೆ ₹36.5 ಲಿಸ್ಟ್ ಆಗೋ ಚಾನ್ಸಸ್ ಆಸ್ ಆಫ್ ನಾವು ಕಾಣ್ತಾ ಇದೆ. ಅಂದ್ರೆ 58.7% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಇದು ಇವತ್ತು ಬೆಳಗ್ಗೆ ಅಪ್ಡೇಟ್ ಆಗಿರುವಂತದ್ದು, January 6th 7:53 AM. ಆಸ್ ಆಫ್ ನಾವು 58% ಪ್ರೀಮಿಯಂ ಇದೆ. ಒಳ್ಳೆ ಪ್ರೀಮಿಯಂ ಅಲ್ಲಿ ಇದೆ. ಅದರಲ್ಲೂ ಇತ್ತೀಚೆಗೆ ಬಂದಂತ IPO ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಾಲಿಡ್ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ. ಬಟ್ ಇನ್ನೂ ಸಾಕಷ್ಟು ಸಮಯ ಇದೆ. ಯಾಕಂದ್ರೆ ಇವತ್ತು 6ನೇ ತಾರೀಕು, 9ನೇ ತಾರೀಕು ಓಪನ್ ಆಗ್ತಾ ಇರೋದು, 16ನೇ ತಾರೀಕು ಲಿಸ್ಟ್ ಆಗ್ತಿರೋದು. ಹಾಗಾಗಿ ಸಾಕಷ್ಟು ಸಮಯ ಇದೆ. ಇನ್ ಬಿಟ್ವೀನ್ ಯಾವ ಸುದ್ದಿ ಬರುತ್ತೋ ಗೊತ್ತಿಲ್ಲ. ಹಾಗೆ ಮಾರ್ಕೆಟ್ ಕಂಡೀಷನ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಪ್ರೀಮಿಯಂ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಯಾಕಂದ್ರೆ ನಿನ್ನೆ 70% ಇತ್ತು, ಇವತ್ತು 58% ಬಂದಿದೆ. ನಾಳೆ 50ಕ್ಕೂ ಬರ್ಬೋದು ಅಥವಾ 80ಕ್ಕೂ ಹೋಗ್ಬೋದು, ಗೊತ್ತಿಲ್ಲ. ಬಟ್ ಆಸ್ ಆಫ್ ನಾವು 58% ಇದೆ. ಇಂಟ್ರೆಸ್ಟ್ ಇರೋರು ಕಂಪನಿಯ ಬಗ್ಗೆ ಸ್ಟಡಿ ಮಾಡಬಹುದು. ನಾನು ಕೂಡ ಒಂದಷ್ಟು ವಿಷಯವನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.